ಸರ್ ನಿಮ್ಮ ವೈಫ್ ಯಾವುದಾದ್ರೂ ಕ್ಯಾರೆಕ್ಟರ್ ನೋಡಿ ಈ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದ್ದೀರಾ ಅಂದಿದ್ದಾದರೆ ಯಾವುದದು? ಅವಳು ಕೃಷ್ಣಲಿಲ್ಲ ತುಂಬ. ಕೃಷ್ಣಲೀಲ. ಸೊ ಅವರು ಯಾವ ಹಾಡನ್ನು ಇಷ್ಟಪಟ್ಟು ನಿಮ್ಗೆ ಹೇಳಿರೋದು ಉಂಟಾ ಸರ್? ಈ ಚಿತ್ರದ ಈ ಹಾಡು ನಂಗೆ ತುಂಬ ಇಷ್ಟ ಅಂತ. ಬಿಕಾಸ್ ನನ್ನ ಫ್ಯಾಮಿಲಿನಲ್ಲಿ ನನ್ನಮ್ಮಂಗೆ ನಿಮ್ಮ ಹಾಡು ಸಿಕ್ಕಾಪಟ್ಟು ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ನಾನು ಹಿಂದೆ ಮಾಡ್ತಿದ್ದೆ ಅಂತ ಚಾನಲ್ ನಮ್ಮಮ್ಮ ಯಾವಾಗ ಕಾಲ್ ಮಾಡಿದ್ರು ಆ ಹಾಡು ಪ್ಲೇ ಮಾಡು ಅಂತ ಕೇಳೋರು. ಸೊ ಈ ಥರ ತುಂಬ ಕನೆಕ್ಟ್ ಆಗಿರ್ತಾರೆ ತಮ್ಮ ಹಾಡುಗಳಿಗೆ. ಸೊ ಅಲ್ಲ, ಅದೇ ಮದುವೆ ಆಗೋಕ್ಕೂ ಮುಂಚೆ ಕೇಳಿ ಫ್ಲಾನ್ ಆಗಿರ್ತಾರಲ್ಲ, ಅದೇ ಅವ್ರಿಗೆ ತಲೆನಲ್ಲಿ ಹಾಗೆ ಕೂತ್ಕೊಂಡಿರ್ತಾರೆ, ಹಾಗೆ ನೋಡಿರ್ತಾರೆ. ಯಾವ ಹಾಡು? ಸಾರಿ ಎಕ್ಸಾಕ್ಟ್ಲಿ ನನಗೆ ಅದು ಗೊತ್ತಿಲ್ಲ, ಬಟ್ ಕೇಳಿದಾಗೆಲ್ಲ ಹಳೆ ಸಿನಿಮಾಗಳೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಅವರು. ಓಕೆ. ಬಟ್ ಅದು ಇತ್ತೀಚೆಗೆ ಯುದ್ಧಕಾಂಡ ನೋಡಿ ಶಿ ವಾಸ್ ಮೆಸ್ಮರೈಸ್ಡ್. ಒಂದು 20 ನಿಮಿಷ ಹತ್ತಿದಾಳೆ ಸಿನಿಮಾ ನೋಡ್ಬಿಟ್ಟು ಅವಳು. ತುಂಬ ಅಂದರೆ ತುಂಬ ಕನೆಕ್ಟ್ ಆಗ್ಬಿಟ್ಲು. ಬಿಕಾಸ್ ಅಂದರೆ ಅವಳು ಒಂದು ತಾಯಿ ಆಗಿರೋದ್ರಿಂದ, ಹೆಣ್ಮಗು ತಾಯಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿ ಐ ಥಿಂಕ್ ಕೃಷ್ಣಲೀಲಾನ ಮೀರಿಸಿದ ಸಿನಿಮಾ ಅಂದರೆ ಐ ಥಿಂಕ್ ಯುದ್ಧಕಾಂಡ. ಫ್ಯಾಮಿಲಿ ಕೂಡ ದಟ್ಸ್ ಫ್ಯಾಂಟಾಸ್ಟಿಕ್. ಆ ಕನೆಕ್ಷನ್ ಬಿಲ್ಡ್ ಮಾಡಿದೆ ಅಂತ ಹೇಳ್ತಿದ್ದೀರಾ ಸರ್. ಈ ಹಿಂದೆ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ನಿಮ್ಮ ತಾಯಿ ಕ್ಯಾರೆಕ್ಟರ್ ಪ್ಲೇ ಮಾಡಿದವರು ಬ್ಲ್ಯಾಕ್ ಕೋಟ್ನ ಹಾಕ್ಕೊಂಡಿದ್ರು. ಸೊ ಸುಮಲತಾ ಮೇಡಮ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಆ ಬ್ಲ್ಯಾಕ್ ಕೋಟ್ಗೂ ಈ ಬ್ಲ್ಯಾಕ್ ಕೋಟ್ ನೋಡಿದಾಗ ತಾನೂ ಒಂದು ಚಿತ್ರದಲ್ಲಿ ಬ್ಲ್ಯಾಕ್ ಕೋಟ್ ಹಾಕ್ತೀನಿ ಅಂದ್ಕೊಂಡಿದ್ರಾ? ಸೊ ಹೇಗೆ ಸರ್? ಅಲ್ಲ, ಹಾಗೆ ಅಂದ್ಕೊಂಡಿದ್ನ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ ಆ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲೇ ಇರ್ತೀವಿ. ವಾಟ್ ಟು ಸೆ, ಬ್ಲ್ಯಾಕ್ ಕೋಟ್ ಈಸ್ ಆಲ್ವೇಸ್ ಫಾರ್ ಜಸ್ಟಿಸ್. ಅದು ಕಪ್ಪಗಿದ್ರೂ ಜಸ್ಟಿಸ್ಗೋಸ್ಕರನೇ ಫೈಟ್ ಮಾಡ್ತಾ ಇರತ್ತೆ. ಏನು ಹೇಳಿ ಇದ್ರ ಬಗ್ಗೆ ನಾನು? ಸುಮಲತಾ ಮೇಡಮ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಐ ಅಡ್ಮೈರ್ ಹರ್ ವೆರಿ ಮಚ್. ಐ ಆಮ್ ಹರ್ ಹ್ಯೂಜ್ ಫ್ಯಾನ್. ಅದನ್ನು ಸಾಕಷ್ಟು ಸಲ ಹೇಳಿದ್ದೀನಿ ಅಮ್ಮನಿಗೆ. ಎಕ್ಸ್ಕ್ಯೂಸ್ ಮಿನಲ್ಲೂ ತಾಯಿಯಾಗಿ ಮಾಡಿದರು, ತಾಯಿಗೆ ತಕ್ಕ ಮಗದಲ್ಲೂ ತಾಯಿಯಾಗಿ ಮಾಡಿದರು. ಅವ್ರದ್ದು ಅಂದರೆ ತುಂಬ ಕೆಲವೊಂದು ಸಲ ಸೀರಿಯಸ್ಸಾಗಿ ಕೂತ್ಕೊಂಡಿರ್ತಾರೆ, ಜಾಸ್ತಿ ಮಾತಾಡಲ್ಲ, ಬಟ್ ತುಂಬ ಕ್ಯಾರೆಕ್ಟರ್ ಒಳಗಡೆ ಹೋಗಿರ್ತಾರೆ ಅವರು. ಶಿ ಈಸ್ ಎ ಸೈಲೆಂಟ್ ಕಿಲ್ಲರ್. ಸೊ ತುಂಬ ಅಡ್ಮೈರ್ ಮಾಡ್ತೀನಿ ಅವ್ರನ್ನ ಆ್ಯಸ್ ಆ್ಯನ್ ಆರ್ಟಿಸ್ಟ್, ಆ್ಯಸ್ ಎ ಪರ್ಸನ್. ವೆರಿ ಡಿಪ್ಲೊಮ್ಯಾಟಿಕ್, ವೆರಿ ಡಿಗ್ನಿಫೈಡ್. ಸೆಟ್ಟಲ್ಲಿ ಹೇಗಿರಬೇಕು, ಬೇರೆಯವ್ರ ಜೊತೆ ಹೆಂಗಿರಬೇಕು, ಹೊರಗಡೆ ರಾಜಕಾರಣಿಯಾಗಿ ಹೇಗಿರಬೇಕು, ಆ್ಯಸ್ ಅನ್ ಆ್ಯಕ್ಟರ್ ಎಷ್ಟು ಪ್ರೊಫೆಷ್ನಲಿಸಮ್ ಇರಬೇಕು. ಇನ್ ದಟ್ ವೇ ಶಿ ಈಸ್ ಎ ವಂಡರ್ಫುಲ್ ಪರ್ಸ್ನಾಲಿಟಿ. ಓಕೆ. ಸೊ ಫಸ್ಟ್ ಮೂವಿ ಹೀರೋ ಆದಾಗಲೇ ನಮ್ಮ ಮೋಹಕ ತಾರೆ, ದ ಕ್ವೀನ್ ಆಫ್ ಸ್ಯಾಂಡಲ್ವುಡ್ ರಮ್ಯಾ ಅವ್ರ ಜೊತೆ ಮಾಡಿದಂಥ ಹೀರೋ ತಾವು. ಸೊ ಎಲ್ಲ ಹೀರೋಗಳನ್ನೂ ಕೇಳಿದ್ರೆ ರಮ್ಯಾನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನು ಹೇಳ್ತಾರೆ. ಈಗಿನ ಯಂಗ್ಸ್ಟರ್ಸ್ದು ಅದೇ ಆಸೆ. ಸೊ ತಾವು ಫಸ್ಟೇ ಮಾಡಿದ್ದೀರಾ. ಯಂಗ್ಸ್ಟರ್ಸಿಗೆ ಆಸೆ ಹುಟ್ಕೊಂಡಿದ್ದು ನಮ್ಮ ಸಿನಿಮಾಗಳು ನೋಡಿ. ಎಕ್ಸಾಕ್ಟ್ಲಿ. ಸೊ ಇನ್ನು ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಸರ್ ರಮ್ಯಾ ಅವರು? ರಮ್ಯಾ ಅವರು ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಅಂದರೆ ಆ ಥರ ಫೋನ್ ಕಾಂಟ್ಯಾಕ್ಟ್ ಅನ್ನೋದು ಇತ್ತೀಚೆಗೆ ಇಲ್ಲ. ಐ ಡೋಂಟ್ ನೋ, ಮೋಸ್ಟ್ಲಿ ಅವರೇ ತುಂಬ ಪರ್ಸ್ನಲಿ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಟ್ ವಿ ಆರ್ ಆಲ್ವೇಸ್ ವೆರಿ ಗುಡ್ ಟು ಈಚ್ ಅದರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.